ನಿಮ್ಮದೇನೈತಲ್ಲ ಬೇಡಿಕೆ ಆ ಬೇಡಿಕೆಗಳು ಯಾರು ನಮ್ಗೆ ಆಗಿಲ್ಲ ಅಂತಲ್ಲ ಅವ್ರ ಬಗ್ಗೆ ನಾವು ನಮ್ಮ ಕೈಗಳಿಲ್ಲ ತಿಳಿಸಿ ಒಂದು ಮತ್ತು ನಮ್ಮ ಬೋರ್ಡಿನಿಂದ ಕೂಡ ಡಿಸ್ಕಷನ್ ಮಾಡಿಬಿಟ್ಟು ಅವ್ರಿಗೆ ನ್ಯಾಯ ಈಗ ನಾವು 2 ಕೋಟಿಗೆ ಒಂದು ಎಕರೆ ಕೊಡ್ತಾರೆ, ಒಂದು ಕೋಟಿಗೆ ಒಂದು ಎಕರೆ ಕೊಡ್ತಾರ, 50 ಎಕರೆ 60 ಎಕರೆ ಅದ. ಒಂದೊಂದು ಕೋಟಿಗೆ ಒಂದೊಂದು ಎಕರೆ ತಗೋದಿತ್ತಂದ್ರೆ ನಮ್ದು ಏನೂ ಅಭ್ಯಂತರ ಇಲ್ಲ. ಒಂದು ಕೋಟಿ ಕೊಡ್ಲಿ ಒಂದು ಎಕರೆ ಅವ್ರು 3 ಎಕರೆ 2 ಎಕರೆ ಈಗಾಗಲೇ 3 ಎಕರೆ ಕೊಡ್ತಂದ್ರಲ್ರಿ, ಹೊಲ ಕೊಂಡಿಸ್ಕೊಟ್ಟು ತಗೊಂಡ್ರು. ಅವ್ರು 2 ಎಕರೆ ಬದಲು ಇದು ಸಂಘದ ಮಂದಿ ಅನ್ನೋ ಮಾತಿಲ್ಲ, ರೈತರ ಅನ್ನೋದು ಮಾತಿಲ್ಲ, ಸಂಘದ ಮಂದಿ ಅನ್ನೋದು ಮಾತಿಲ್ಲ. ಇದು ರೈತರು ಬೇಡಿಕೆ ಏನದ? ಫಲವತ್ತವಾದಂತ ಭೂಮಿ ಅದ. ಒಂದೊಂದು ಕೋಟಿಗೆ ಒಂದೊಂದು ಎಕರೆ ಅದ ರೀ. ಅಲ್ಲಿ ಇವ್ರು 1 ಲಕ್ಷ 2 ಲಕ್ಷ ಕೊಟ್ಟಿದ್ರು ಏನು ಉಪಯೋಗ? ಪರಿಹಾರ ಕೊಟ್ಟಿದ್ರು ಕೊಡುದು. ಅವ್ರ ರೈತರದೇ ಹೊಲ, ಅವ್ರದ್ದು ಇನ್ನೂ ರೊಕ್ಕ ಕೊಟ್ಟಿಲ್ಲ. ರೈತರಿಗೆ ಇನ್ನೂ ಅನ್ಯಾಯ ಮಾಡಂಗಿಲ್ಲ. ಯಾವ ರೈತರು ತರ್ರಿ ಎಲ್ಲಾದ್ರು ಒಳ್ಳೇದು ಮಾಡೋದು. ಅವು 2 ಕುರಿದು ರೊಕ್ಕ ಕೊಡ್ರಿ, ಮೊದಲು ಮುಂದಿನ ಹೊಲದ ಲೆಕ್ಕ ಹಾಕ್ಲಿ. ಅವೇ ಇನ್ನೂ ರೊಕ್ಕ ಕೊಟ್ಟಿಲ್ಲ, ಮತ್ತೆ ರೈತರಿಗೆ ಅನ್ಯಾಯ ಮಾಡಲ್ಲ. ಮ್ಯಾಗ ಯಾವುದೋ ಒಂದು ಮಾತೇಳಿ ನಗಿಸಿ ರೈತರ ಮನೆ ಕಳ್ಸೋದು ಅಲ್ಲ. ಈಗ ಏನಂದ್ರಮ್ಮ ಇದ್ರ ಬಗ್ಗೆ ಅವ್ರು ಏನಂತಾರ, ಯಾರು ನೀವು ಬಂದವ್ರು ಏನದ್ರಲ್ಲ ರೈತರ ಭೂಮಿ ಬಲವಂತವಾಗಿ ಯಾರು ಅಂತಾರಲ್ಲ, ಯಾರು ಮೀನಿಗೆ ಏನು ಬೆಲೆ ಕೊಡ್ತಾ ಇದೀವಿ ಅಂದ್ರೆ ಅವ್ರು 3 ಎಕರೆ ತಗೋಬಹುದು, ಅಷ್ಟು ದುಡ್ಡು ಕೊಡ್ತಾ ಇದೀವಿ ಅಂತ. ನಮಗೆ ಸಿಗುದಿಲ್ಲ, ಭೂಮಿನೇ ಸಿಗುದಿಲ್ರಿ. ಭೂಮಿನೇ ಅವರು ಸಾಹೇಬರು ಮಾಡ್ಯಾರ, ಅನ್ನ ಕೊಟ್ಟಾರ, ಈಗ ಕಸ್ಕೊಳಕತ್ತಾರ. ನೀರು ಕೊಟ್ಟಾರ್ರಿ, ನೀರು ಕೊಟ್ಟಿದ್ದೆ ನಮ್ಗೆ ಅನ್ನ ಆಗ್ಯದ, ಈಗ ಹೊಳೆ ಅವ್ರೆ ಕಸ್ಕೊಳಕತ್ತಾರ್ರಿ. ಅಲ್ಲ ಅಂದ್ರೆ 2 ಎಕರೆ ಜಮೀನಿಗೆ ನಿಮ್ಗೆ ದುಡ್ಡು ನಾವು ಎಷ್ಟು ಅದ ಅಲ್ಲಿ ಬೆಲೆ ಬಾಳ್ತಾ ಅದಕ್ಕೆ ಡಬಲ್ ಕೊಡ್ತಾ ಇದೀವಿ. ಆ 2 ಎಕರೆ ಒಳಗೆ ಅವ್ರು 3 ನಮಗೆ ಭೂಮಿ ಎಲ್ಲಿ ಸಿಗ್ತಾವ್ರಿ? ಭೂಮಿನೇ ಸಿಗಲ್ರಿ. ಇಲ್ಲ ಭೂಮಿನೇ ಸಿಗುದಿಲ್ರಿ, ಎಲ್ಲಿ ಭೂಮಿನೇ ಇಲ್ರಿ. ನಮ್ಮ ಊರಿಗೆ ಹೋದಿಂದ ಭೂಮಿನೇ ಸಿಗುದಿಲ್ಲ. ಯಾವ ಜಮೀನು ಈಗ ಅದ್ರೊಳಗೆ ಹೋಗ್ತದ ಅದನ್ನ ಬಿಟ್ಟು ಬೇರೆ ಕಡೆ ಅವ್ರು 3 ಎಕರೆ ತಗೋಬಹುದು, ಅಷ್ಟು ದುಡ್ಡು ಕೊಡ್ತಾ ಇದೀವಿ. ಬೇರೆ ಕಡೆ ಭೂಮಿನೇ ಸಿಗುದಿಲ್ಲ ಅಲ್ರಿ. ಅವರೇ ಸೇರ್ಕೊಂಡು ಕೊಡ್ತಿದ್ರು ಕೊಡ್ಲಿ ನಮಗೆ. ನಮ್ಮ ಆಸ್ತಿ ಎಷ್ಟು ಎಕರೆ ಹೋಗಿತ್ತಲ್ರಿ, ಆ ಎಕರೆ ನಮ್ಗೆ ಎಲ್ಲಿ ಬೇಕಾದ ಅಲ್ಲಿ ಕೊಟ್ಕೊಡ್ರಿ. ನಮಗೆ ದುಡ್ಡು ಬೇಕಾಗಿಲ್ರಿ, ನಮ್ಮ ಆಸ್ತಿನೇ ಕೊಡ್ಸಿಲ್ರಿ. ಆದ್ರೆ ನಮ್ಮ ಊರಾಗ ಆಸ್ತಿ ನಮ್ಮ ಆಸ್ತಿ ಅಂತದ ನಮ್ದು ಎಕರೆ ಅದ ಅಷ್ಟೇ ಕೊಡ್ರಿ. ನಮ್ಗೆ ಹೆಚ್ಚಿಗೆ ಒಂದು ಪಾಯಿಂಟ್ ಬೇಡ್ರಿ ಅವ್ರದ್ದು. ನನ್ನ ಹೆಸರು ಅಂಜನಾದೇವಿ ತಿಲ್ಯಾಡ್ರಿ. ಬಿಡ್ರಿ ನಮಗೆ ನಾವು ಮತ್ತೊಬ್ಬರಲ್ಲಿ ಹೋಗೋರಲ್ಲ ಬರೋರಲ್ಲ ಏನೂ ಇಲ್ರಿ. ಸಿದ್ದೇಶ್ವರ ಅಪ್ಪವ್ರು ಏನು ಹೇಳ್ಯಾರಿ ನಮಗೆ, ಕಾಯಿಪಲ್ಲೆ ಬಜಾರ್ದಂತ ತಂದು ತಿನ್ಬೇಡ್ರಿ. ಆಮೇಲೆ ನಿಮ್ಮ ಹೊಲ್ದಾಗ ಇಟ್ಟೆ ಆಗೋಲ್ಲಕ್ಕ ಕಾಯಿಪಲ್ಲೆ ಮಾಡಿ ಹೊಲ್ದಾಗ ದುಡುದು ತಿನ್ನಂತ ಹೇಳ್ರಿ ನಮಗೆ ಸಿದ್ದೇಶ್ವರ ಅಪ್ಪವ್ರು. ನಮಗೆ ದಿನಾನ ಸಿದ್ದೇಶ್ವರ ಅಪ್ಪರು ವಸನ ಕೇಳೀನಿ. ಅವ್ರಿದ್ರೆ ಸಿದ್ದೇಶ್ವರ ಅಪ್ಪವರು ಹೇಳ್ದಂಗೆ ನಾವು ನಡಿತೇವ್ರಿ. ನಾವು ಭೂಮಿಯಾಗೆ ಮಾಡ್ತೇವೆ, ಭೂಮಿಯಾಗೆ ತಿಂತೇವ್ರಿ. ಈಗಿದ್ರೆ ನಮ್ಮ ಭೂಮಿ ಅವ್ರು ತೊಗೊಂತೀನಂತಾರ, ನಾವು ಕೊಡೋದಿಲ್ರಿ. ಇಷ್ಟೇ ರೀ. ನೀವೇ ಸ್ಟಾರ್ಟ್ ಅಂದ್ರೆ ಮಾತಾಡ್ತಾರೆ. ತಿಡುಗುಂದಿ ಗ್ರಾಮದ 1203 ಎಕರೆ ಜಮೀನನ್ನು KIDB ಅವರು ಅಕ್ವೈರ್ ಮಾಡಿಕೊಂಡಿದ್ದಾರೆ. ಅವರು ನಿನ್ನೆ ಸರ್ವೆ ಮಾಡಲು JMC ಮಾಡಲು ನಮ್ಮ ಜಮೀನುಗಳಿಗೆ ಬಂದಿದ್ದಾರೆ. ಅಲ್ಲಿ ರೈತರನ್ನು ಅವರ ಜಮೀನಿಗೆ ಅವರಿಗೆ ಹೋಗಲು ಬಿಡಲಿಲ್ಲ. ಮತ್ತು ಯಾರೇ ಒಬ್ಬರು ಈ ಮೊದಲೊಮ್ಮೆ MB ಪಾಟೀಲ್ ಸಾಹೇಬರಿಗೆ ನಾವು ಮನವಿ ಸಲ್ಲಿಸಿದ್ವಿ. ಆಗ ಅವರು ಏನು ಹೇಳಿದರು, ನಿಮ್ಮ ಮನವಿಯನ್ನು ಪರಿಶೀಲಿಸುತ್ತೇನೆ ಅಂತ ಹೇಳಿದರು. ಈಗ ಒಮ್ಮಿಂದೊಮ್ಮೆಲೆ ಎಲ್ಲರಿಗೆ ಕೆಲವೊಬ್ಬರಿಗೆ ಒಂದು 3 ಮಂದಿ ಹೋಗಿ ಅಲ್ಲಿ KIDB ಆಫೀಸ್ನಾಗ ನಮ್ಮದು ಸರ್ವೆ ಮಾಡಿರಿ ಅಂದ ಕೂಡಲೇ ಅವ್ರು ಬಂದು ಸರ್ವೆ ಮಾಡ್ಲಿಕ್ಕತ್ತಾರ. ಇಡೀ 99 ಮಂದಿ ಯಾರೂ ಆ ಜಮೀನನ್ನು ಕೊಡ್ಲಾಕ ತಯಾರಿಲ್ಲ, ಆದರೂ ಬಂದು ಸರ್ವೆ ಮಾಡ್ಲಿಕ್ಕತ್ತಾರ. ಇದು ದಬ್ಬಾಳಿಕೆಯೋ ಏನಿದು ನಮ್ಮದು ಬಿಜಾಪುರ ಜಿಲ್ಲೆಯೋ MB ಪಾಟೀಲ್ ಬಗ್ಗೆ ನಮಗೆ ಹೆಮ್ಮೆ ಅದ. ಅವರು ನಮ್ಮ ಜಿಲ್ಲೆಯವರು. ಇಲ್ಲಿವರೆಗೆ ನಾವು ಬ್ಯಾನರ್ ಹಿಡ್ಕೊಂಡು
ಆ ಫೋಟೋ ಹಿಡ್ಕೊಂಡು ನಾವು ಹರ್ತಾಳ ಮಾಡಿಲ್ಲ. ಕಾರಣ ಏನಂದ್ರೆ ನಮ್ಮ ಸಾಹೇಬರು ನಮ್ಮವರು ಅದಾರ, ಅವ್ರದ್ದು ಕೆಟ್ಟ ಹೆಸರು ಇಡೀ ರಾಜ್ಯಕ್ಕೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಇಲ್ಲಿವರೆಗೆ ಸುಮ್ಮನಿದ್ದೀವಿ. ಆದರೆ ಏನೂ ಇಲ್ಲಾರ್ದೇ ಒಮ್ಮಿಂದೊಮ್ಮೆ ಬಂದು ನಮ್ಮ ಜಮೀನುಗಳನ್ನು ಜೇಮಿಸಿ ಮಾಡ್ಲಕತ್ತಾರ. ಇದು ದೊಡ್ಡ ರೈತರಿಗೆ ಒಂದು ವಿರೋಧ, ರೈತ ವಿರೋಧಿ ಅಂತ ನಾವು ಈ ಸದ್ದ ಹೇಳ್ತೀವಿ. ಈಗ ಭೇಟಿ ಆದ್ರಲ್ಲ ಏನಂತಂದ್ರೆ, ಈಗ ಭೇಟಿ ಆದ ಕೂಡಲೇ ಅವರು ಆ ಪರಿಶೀಲನೆ ಮಾಡೋದು ಅಂತ ಉಳಿಲಿ, ಜಮೀನು ನಾವು ಮಾಡೇ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಒಟ್ಟ ಜಮೀನು ನಾವು ಕೊಡೋದಿಲ್ಲ ಅಂತ ನಾವು ಹೇಳ್ತೀವಿ. ಮುಂದಿನ ನಡೆ ನಾವು ಇನ್ನು ಮುಂದೆ ಹರ್ತಾಳ ಮಾಡ್ತೀವಿ, ರೋಡ್ ಬಂದ್ ಮಾಡ್ತೀವಿ, ಆಮ್ಯಾಗ DC ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಪ್ರಸಂಗ ಬಂದರೆ ಎಲ್ಲರೂ ವಿಷ ತೊಗೊಂಡು ಸಾಯ್ತೀವಿ. ಇದು ಈಶ್ವರಪ್ಪ ಶಿವಪ್ಪ ಬೆಳ್ಳುಂಡಿಗೆ. ಇನ್ನೊಂದು ಆ ಇಡೀ ಜಮೀನು ಚಿತ್ರಣ ನಿಮ್ಮ ಮುಂದೆ ಇಡ್ತೀನಿ. 200 ಎಕರೆ 300 ಎಕರೆ ಕೆರೆ ಹೋಗೈತ್ರಿ. ಆ ನಂತರ 300 ಎಕರೆ ತೋಟಗಾರಿಕೆ ಇಲಾಖೆಯವರು ಅಕ್ವೈರ್ ಮಾಡ್ಕೊಂಡಾರ. ಆ ನಂತರ ಉಳ್ಳವರು ಶ್ರೀಮಂತರು ಧನ ಇದ್ದವರು ಇಂಥವರು ಅಲ್ಲಿ ಏನು ಮಾಡ್ಯಾರ, ಒಬ್ಬೊಬ್ಬರು 200-300 ಎಕರೆ ಜಮೀನು ಖರೀದಿ ಮಾಡ್ಯಾರ. ಅವಾಗ ಬೋಳಿ ಇರ್ತಾರಲ್ಲ ರೈತರು, ಅವ್ರ ಕಡೆಯಿಂದ ಆಸೆ ಆಮಿಷಗಳನ್ನು ತೋರಿಸಿ ಅಲ್ಲಿ ಜಮೀನೆಲ್ಲ ಕಬಳಿಸಿದ್ದಾರೆ. ಬೇರಾಮಿ ಹೆಸರಿಲ್ಲ ಸಾವಿರಾರು ಎಕರೆ ಜಮೀನುಗಳನ್ನು ತೊಗೊಂಡಾರ. ಅಲ್ಲಿ ಅವ್ರು ಸುತ್ತಮುತ್ತ ಕಂಪೌಂಡ್ ಹಾಕೊಂಡಾರ. ಈಗ ನಮ್ಮ ಜಮೀನು ಸುತ್ತಮುತ್ತ ಎಲ್ಲರೂ ಕಂಪೌಂಡ್ ಹಾಕೊಂಡಾರ, ತಂತಿ ಬೆಲ್ಲಿ ಹಾಕೊಂಡಾರ. ಆ ಜಮೀನನ್ನು ಈ ರೀತಿಯಾಗಿ ಅಲ್ಲಿ ಬೆಳೆಯುವ ಜಮೀನು, ಫಲವತ್ತಾದ ಜಮೀನು, ದರ ಇಲ್ಲದ ಜಮೀನು, ಬೇರೆ ಕಡೆ ಸಾಕಷ್ಟು ಜಮೀನಿದೆ, ಸ್ಥಳಾಂತರ ಮಾಡಿರಿ ಅಂತ ನಾವು ವಿನಂತಿ ಮಾಡ್ಕೊಂಡಿವಿ. ಅವರು ಮಾಡುವುದಿಲ್ಲ ಅಂತ ಅವ್ರು ಹೇಳ್ತಾರೆ, ಬಿಡುವುದಿಲ್ಲ ಅಂತ ನಾವು ಹೇಳ್ತೀವಿ. ಜೈ ಭೋಲೋ ಭಾರತ್ ಮಾತಾ ಕಿ.